ನಮಸ್ಕಾರಗಳು ಸ್ನೇಹಿತರ ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಶೋಭರವರ ಪ್ರೊಫೈಲ್ ಆಗಿದೆ. ಇವರ ವಯಸ್ಸು 38 ವರ್ಷ. ಹಾಗೆ ಇವರು ಹೇಳ್ತಾರೆ, ನಾನು ಮೂಲತಃ ತುಮಕೂರಿನ ಹತ್ತಿರದ ಒಂದು ಸಣ್ಣ ಊರಿನವಳು. ಪ್ರೈಮರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೂಡ ಕೆಲಸವನ್ನ ಮಾಡ್ತಿದ್ದೇನೆ. ನನ್ನ ಬದುಕು ಶಾಂತವಾಗಿತ್ತು, ಸುಖವಾಗಿತ್ತು. ಆದರೆ ವಿಧಿಯಾಟ ಯಾರಿಗೂ ಗೊತ್ತಾಗೋದಿಲ್ಲ. ನನ್ನ ಗಂಡ 5 ವರ್ಷಗಳ ಹಿಂದೆ ಅಕಸ್ಮಾತ್ ಹೋದರು. ಆಗ ನನ್ನ ಕಣ್ಣು ಮುಂದೆ ಎಲ್ಲರೂ ಕತ್ತಲಾಯಿತು ಎಂದು ಕೂಡ ತಿಳಿಸಿದ್ದಾರೆ. ಆದರೆ ಈಗ ನಾನು ಒಬ್ಬನನ್ನ ಹುಡುಕುತ್ತಿದ್ದೇನೆ. ಅದಕ್ಕಾಗಿ ನನಗೆ ಈಗ ಒಬ್ಬ ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ. ಹಾಗಾಗಿ ಸ್ನೇಹಿತರೆ, ಇಂತಹ ಶೋಭರವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ. ನನಗೆ ಬೇಕಾದವರು ಮನಸ್ಸಿನಿಂದ ನೆನೆಯವನು, ಹಾಗೆ ಗೌರವವನ್ನು ಕೊಡಬಲ್ಲ, ವಯಸ್ಸು 38ರಿಂದ 45ರ ಒಳಗಿನವರು ಆಗಿರಬೇಕು. ಹಣ ಆಸ್ತಿ ಅಷ್ಟೇನೂ ಮುಖ್ಯವಲ್ಲ, ಮನಸ್ಸು ಶುದ್ಧವಿರಬೇಕು. ನನ್ನ ಮಗುವಿಗೆ ತಂದೆಯಂತೆ ನೋಡಿಕೊಳ್ಳಬಲ್ಲವನು ಆಗಿರಬೇಕು. ಧೈರ್ಯ, ಬಾಳು, ಪ್ರೀತಿ ಇವು ನನ್ನ ಕನಸಿನ ಮನುಷ್ಯನ ಗುಣಗಳು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಸ್ನೇಹಿತರೆ, ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ. ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇದ್ದೇನೆ ಎಂದು ಕೂಡ ಇವರು ಕೇಳಿಕೊಂಡಿದ್ದಾರೆ. ಫ್ರೆಂಡ್ಸ್, ನಿಮಗೆ ಯಾರಿಗಾದರೂ ನಿಜವಾಗಿಯೂ ಶೋಭರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಶೋಭರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ 100ಗೆ 200% ದೊರಕುತ್ತದೆ. ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದರೆ, ನನ್ನ ತಾಯಿ ತಂದೆ ಹಳ್ಳಿಯವರೇ, ಕೃಷಿಕರು. ನಮ್ಮ ಮನೆ ತುಂಬ ಸರಳವಾಗಿದೆ. ನನ್ನ ಜೊತೆಗೆ ಒಬ್ಬ 10 ವರ್ಷದ ಮಗು ಕೂಡ ಇದ್ದಾನೆ. ಅವನೇ ನನ್ನ ಬಲ, ನನ್ನ ನಗು, ನನ್ನ ಉಸಿರು ಎಂದು ಕೂಡ ಹೇಳಿಕೊಂಡಿದ್ದಾರೆ. ನಮ್ಮ ಮನೆ ತುಂಬ ಪ್ರೀತಿ ತುಂಬಿದರೂ ಎಲ್ಲರೂ ಒಬ್ಬರೊಬ್ಬರು ಗೌರವದಿಂದ ಕಾಣ್ತಾರೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಸ್ನೇಹಿತರೆ, ಇವರ ಗುಣಗಳನ್ನು ನಾವು ನೋಡೋದಾದರೆ, ನಾನು ಶಾಂತ, ಸಹನೆಯುಳ್ಳ, ಕಷ್ಟದಲ್ಲೂ ನಗಬಲ್ಲವಳು, ಅಡುಗೆಯನ್ನು ಮಾಡುವುದು, ಭಜನೆಯನ್ನು ಕೇಳುವುದು, ಪುಸ್ತಕವನ್ನು ಓದುವುದು ನನ್ನ ಮುಖ್ಯ ಹವ್ಯಾಸಗಳು ಕೂಡ ಆಗಿವೆ. ಯಾರನ್ನು ನೋಯಿಸೋದಿಲ್ಲ, ಎಲ್ಲರಿಗೂ ಹಿತ ಕೋರಿ ಬದುಕುವುದು ನನ್ನ ಆದಿ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಹೃದಯದಿಂದ ಪ್ರೀತಿಯನ್ನು ಕೊಡಬಲ್ಲೆ, ನಿಷ್ಠೆಯಿಂದ ಬದುಕುವುದು ನನ್ನ ನಂಬಿಕೆ ಎಂದು ಕೂಡ ಇವರು ತಿಳಿಸಿಕೊಟ್ಟಿದ್ದಾರೆ. ಫ್ರೆಂಡ್ಸ್, ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ, ನನಗೆ ಮದುವೆ ಎಂದರೆ ಕೇವಲ ಹೊಸ ಪ್ರಾರಂಭ. ಯಾರಿಗಾದರೂ ಮತ್ತೆ ಪ್ರೀತಿ ಬರುವ ಹಕ್ಕು ಕೂಡ ಇದೆ. ಬದುಕಿನಲ್ಲಿ ಒಮ್ಮೆ ಮುರಿದು ಹೋದ ಹೃದಯವು ಮತ್ತೆ ಬಾಳುವನ್ನು ಕಟ್ಟಿಕೊಳ್ಳಬಹುದು. ನಾನು ಬಯಸುವುದು ಕೇವಲ ನೆಮ್ಮದಿಯ ಜೀವನ, ಪ್ರೀತಿ, ಗೌರವ, ನಂಬಿಕೆ ಇರುವ ಬದುಕನ್ನು ಅಷ್ಟೇ ಎಂದು ಕೂಡ ಹೇಳಿಕೊಂಡಿದ್ದಾರೆ. ಅಂತಿಮ ಆಹ್ವಾನ. ಫ್ರೆಂಡ್ಸ್, ಯಾರಿಗಾದರೂ ಎಷ್ಟು ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ನಾನು ಹಳೆಯ ನೋವನ್ನು ಮರೆತು ಹೊಸ ಜೀವನವನ್ನು ಆರಂಭಿಸಲು ಸಿದ್ಧಳಾಗಿದ್ದೇನೆ. ಅದಕ್ಕಾಗಿ ಯಾರಿಗಾದರೂ ನಾನು ಇಷ್ಟವಾಗಿದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ. ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇದ್ದೇನೆ ಎಂದು ಕೂಡ ಇವರು ತಿಳಿಸಿಕೊಟ್ಟಿದ್ದಾರೆ. ಸ್ನೇಹಿತರೆ, ನಿಮಗೆ ಯಾರಿಗಾದರೂ ನಿಜವಾಗಿಯೂ ಈ ಹುಡುಗಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ 100ಗೆ 200% ದೊರಕುತ್ತದೆ.